ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC 40 ಅಂಕಗಳ ವಿಜ್ಞಾನದ ಪಾಸಿಂಗ್ ಪ್ಯಾಕೇಜಲ್ಲಿ ಎರಡನೇ ಪಾರ್ಟು ರಸಾಯನ ವಿಜ್ಞಾನದ ಒಂದು ವಿಡಿಯೋವನ್ನು ನೋಡೋಣ. ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಭೌತ ವಿಜ್ಞಾನ ನೋಡಿದ್ದೆ. ನಾನು ನಿಮಗೆ ಇಲ್ಲಿಯವರೆಗೆ ಕನ್ನಡದಲ್ಲಿ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ, ಹಿಂದಿಯಲ್ಲಿ ಹಾಕಿದ್ದೀನಿ, SSL ಹಾಕಿದ್ದೀನಿ, ಸೈನ್ಸಲ್ಲಿನೂ ಕೂಡ ಹಾಕಿದ್ದೀನಿ. ಇನ್ನು ಇಂಗ್ಲೀಷ್ ಮತ್ತು ಸೈನ್ಸ್ ಇದೆ, ಅವುಗಳನ್ನು ಸಹಿತ ಬೇಗನೆ ಹಾಕ್ತೀನಿ. ಹಿಂದಿ ಮತ್ತು SS ಪೂರ ಕಂಪ್ಲೀಟ್ ಮಾಡಿದ್ದೀವಿ. ಅದನ್ನು ನೋಡಿ ಖಂಡಿತವಾಗಿ ಇಲ್ಲಿಂದ ಅಂಕಗಳು ಬರ್ತವೆ. ಅವೆಲ್ಲ ನೋಡಬೇಕಾದ್ರೆ SSLC 2026 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. ಅಲ್ಲಿ ಎಲ್ಲವುಗಳು ಕೂಡ ಇದ್ದಾವೆ, ದಯಮಾಡಿ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ 4 ಚಿತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಒಂದು ಚಿತ್ರ ಅಂತೂ ಪಕ್ಕ ಆಗಿ ಬರೋದು. ಒಟ್ಟೆ 4 ಚಿತ್ರ ಇದ್ದಾವೆ. ನೀರಿನ ವಿದ್ಯುತ್ ವಿಭಜನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ, ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. ಇಷ್ಟು 4 ನೋಡಿದರೆ ಸಾಕು, ಖಂಡಿತವಾಗಿ ನೀವು ಒಳ್ಳೆಯ ಅಂಕಗಳನ್ನು ಪಡಿತೀರಿ. 4 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮು, ಭಾಗಗಳು ಗೊತ್ತಿರಬೇಕು, ಏಕೆಂದರೆ ಭಾಗಗಳು ಅವರೇ ಕೊಟ್ಟು ನಿಮಗೆ ಕೇಳ್ತಾರೆ. ಇನ್ನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ನೋಡೋದಾದರೆ ಫಸ್ಟ್ ರಾಸಾಯನಿಕ ಕ್ರಿಯೆಯ ಅರ್ಥ ಏನಪ್ಪ? ರಾಸಾಯನಿಕ ಕ್ರಿಯೆ ಅಂದರೆ ಪ್ರತಿವರ್ತಕಗಳು ಪ್ರತಿವರ್ತಿಸಿ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡೋ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಅಂತೀವಿ. ಅಥವಾ ಈ ರಾಸಾಯನಿಕ ಗುಣಲಕ್ಷಣ ಹಾಗೂ ಸಂಯೋಜನೆಯನ್ನು ಬದಲಾಯಿಸಿ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡುವ ಕ್ರಿಯೆಗಳನ್ನು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿಕೆ 4-5 ಅಂಶಗಳು ಇಂಪಾರ್ಟೆಂಟ್ ಇದ್ದಾವೆ. ಇದು ಬಹಳ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ. ಹೊಸ ಉತ್ಪನ್ನಗಳು ಉಂಟಾಗ್ತವೆ, ರಾಸಾಯನಿಕ ಸ್ಥಿತಿ ಬದಲಾವಣೆ, ಅನಿಲ ಪ್ರಕ್ಷೇಪಣೆ ಬಿಡುಗಡೆ, ತಾಪ ಬದಲಾವಣೆ, ಬಣ್ಣ ಮತ್ತು ವಾಸನೆಯ ಬದಲಾವಣೆ. ಹಾಗಾದರೆ ರಾಸಾಯನಿಕ ಕ್ರಿಯೆಗಳಲ್ಲಿ ಮುಖ್ಯವಾಗಿ 4 ಪ್ರಕಾರಗಳು ಬರ್ತದೆ. ಒಂದನೇದು ರಾಸಾಯನಿಕ ಸಂಯೋಗ. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕವಾಗಿ ಸಂಯೋಗ ಹೊಂದಿ ಒಂದೇ ಉತ್ಪನ್ನ ಬಿಡುಗಡೆಯಾದರೆ ಅದನ್ನು ರಾಸಾಯನಿಕ ಸಂಯೋಗ ಅಂತೀವಿ. 2Mg+O2 ಇಟ್ ಗಿವ್ಸ್ ಟು NCO. ಇನ್ನು ರಾಸಾಯನಿಕ ವಿಭಜನೆ ಅಂದರೆ ಒಂದೇ ಪ್ರತಿವರ್ತಕ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನ ಆಗ್ತದೆ. ಫಾರ್ ಎಕ್ಸಾಂಪಲ್ PbNO3 ಟ್ವೈಸ್, ಅದನ್ನು ಇಟ್ ಗಿವ್ಸ್ ಟು PbO + NO2 + O2. ಇನ್ನು ರಾಸಾಯನಿಕ ಸ್ಥಾನ ಪಲ್ಲಟ ಅಂದ್ರೆ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನ ಪಲ್ಲಟ ಮಾಡೋದು. Mg + ZnSO4 ಇಟ್ ಗಿವ್ಸ್ ಟು MgSO4 + Zn. ಇದು Zn ಅಂತ ಬರಬೇಕು, ಹೌದಲ್ಲ? ಎಸ್. ಇನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದರೆ ಪ್ರತಿವರ್ತಕಗಳಲ್ಲಿರುವ ಸಂಯುಕ್ತಗಳು ಪರಸ್ಪರ ವಿನಿಮಯಗೊಂಡು ಹೊಸ ಉತ್ಪತ್ತಿ ಬಿಡುಗಡೆ ಆಗ್ತಕ್ಕಂಥ ಕ್ರಿಯೆ. ಫಾರ್ ಎಕ್ಸಾಂಪಲ್ NaCl + AgNO3 ಇಟ್ ಗಿವ್ಸ್ ಟು AgCl2 + Na2CO3. ಇದು ಫಿಕ್ಸ್ ನಿಮಗೆ 1 or 2 ಮಾರ್ಕಿಗೆ ಬರ್ತದೆ. ಪ್ರತಿಯೊಂದು ಕ್ರಿಯೆ ಮತ್ತು ಅದಕ್ಕೆ ಉದಾಹರಣೆಗಳು ಟೆಕ್ಸ್ಟ್ ಬುಕ್ನ ಎಲ್ಲ ಉದಾಹರಣೆಗಳನ್ನ ನೋಡ್ಕೊಡ್ರಿ. ಇನ್ನು ನಿಮಗೆ ವ್ಯತ್ಯಾಸಗಳಲ್ಲಿ ಅಥವಾ 1 ಮಾರ್ಕಿಗೆ ಕೇಳ್ತಾರೆ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ನಡುವಿನ ವ್ಯತ್ಯಾಸ. ನೋಡಿ, ಪ್ರತಿವರ್ತಕ ಆಕ್ಸಿಜನ್ ಬಳಸಿಕೊಂಡಿದ್ರೆ ಅದು ಉತ್ಕರ್ಷಣ ಅಂತೀವಿ. ಪ್ರತಿವರ್ತಕ ಆಕ್ಸಿಜನ್ ಕಳೆದುಕೊಂಡ್ರೆ ಅದನ್ನು ಅಪಕರ್ಷಣ ಅಂತೀವಿ. ಇನ್ನು ಉತ್ಕರ್ಷಣ ಮತ್ತು ಅಪಕರ್ಷಣ ಅಂದರೆ ಅಥವಾ ರೆಡಾಕ್ಸ್ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಅಪಕರ್ಷಣೆ, ಇನ್ನೊಂದು ಪ್ರತಿವರ್ತಕ ಉತ್ಕರ್ಷಣೆ ಹೊಂದುವ ಕ್ರಿಯೆ. ಇನ್ನು ಸ್ವಲ್ಪ ನಶಿಸುವಿಕೆ ಇಂಪಾರ್ಟೆಂಟ್ ಅದ ನೋಡಿ. ಕೆಲವು ಲೋಹೀಯ ವಸ್ತುಗಳು ತಮ್ಮ ಸುತ್ತಮುತ್ತಲಿನ ತೇವ ಮತ್ತು ಆಮ್ಲಗಳೊಂದಿಗೆ ವರ್ತಿಸಿ ಕ್ರಮೇಣವಾಗಿ ಹೊಳಪನ್ನು ಕಳೆದುಕೊಂಡು ಸವೆದು ಹೋಗುವ ಕ್ರಿಯೆಗೆ ನಶಿಸುವಿಕೆ. ಹಾಗಾದರೆ ನಶಿಸುವಿಕೆ ತಡಲಿಕ್ಕೆ ಏನು ಮಾಡ್ತೀರಿ? ಗ್ರೀಸ್ ಹಚ್ಚೋದು, ಬಣ್ಣ ಹಚ್ಚೋದು, ಸತುವಿನ ಲೇಪನವನ್ನು ಮಾಡೋದು. ಸ್ವಲ್ಪ ಕಮಟುವಿಕೆ ಇಂಪಾರ್ಟೆಂಟ್ ಅದ. ಎಣ್ಣೆ ಅಥವಾ ಕೊಬ್ಬು ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದಿ ಅದರ ವಾಸನೆ ಮತ್ತು ರುಚಿಯನ್ನು ಬದಲಿಸುವ ಕ್ರಿಯೆಯನ್ನೇ ಕಮಟುವಿಕೆ ಅಂತೀವಿ. ಉದಾಹರಣೆ, ಎಣ್ಣೆ ಅಥವಾ ಕೊಬ್ಬಿನಲ್ಲಿ ತಯಾರಿಸಿದ ತಿಂಡಿಗಳು ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದಿದಾಗ ಅದರ ವಾಸನೆ ಮತ್ತು ರುಚಿ ಬದಲಾವಣೆ ಆಗ್ತದೆ. ಅಂದರೆ ನೈಟ್ರೋಜನ್ ಅನಿಲ ಪ್ರಬಲ ಪ್ರತಿ ಉತ್ಕರ್ಷಣಕಾರಿಯಾಗಿದ್ದು ಖರೀದಿ ಆಹಾರ ಪದಾರ್ಥಗಳು ಉತ್ಕರ್ಷಣೆ ಹೊಂದದಂತೆ ಸಂರಕ್ಷಣೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಇನ್ನು ವ್ಯತ್ಯಾಸಗಳಲ್ಲಿ ಈ ಪಾಠದಲ್ಲಿ ಒಂದು 3 ವ್ಯತ್ಯಾಸಗಳಿದ್ದಾವೆ. ಅಂತರುಷ್ಣಕ, ಬಹಿರುಷ್ಣಕ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅಂತರುಷ್ಣಕ ಅಂದರೆ ಉಷ್ಣ ಬಳಸಿಕೊಂಡು ನಡೀತಕ್ಕಂಥ ಕ್ರಿಯೆ. ಬಹಿರುಷ್ಣಕ ಅಂದರೆ ಉಷ್ಣ ಬಿಡುಗಡೆ ಮಾಡುವ ಕ್ರಿಯೆ. ಇನ್ನು ಅಂತರುಷ್ಣ ಕ್ರಿಯೆಗೆ ಉದಾಹರಣೆ ಸುಣ್ಣಕಲ್ಲಿನ ವಿಭಜನೆ. ಉದಾಹರಣೆಗೆ ಹೇಗೆ ಬರಿಬೋದು? CaCO3 ಇಟ್ ಗಿವ್ಸ್ ಟು CaO + CO2. ಇನ್ನು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಉಸಿರಾಟ ಮತ್ತು ದಹನ ಕ್ರಿಯೆ. CH4 + 2O2 ಇಟ್ ಗಿವ್ಸ್ ಟು CO2 + H2O. ಇನ್ನು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ವ್ಯತ್ಯಾಸ ನೋಡಿ. ಪ್ರತಿವರ್ತಕ ಆಕ್ಸಿಜನನ್ನು ಬಳಸಿಕೊಳ್ಳುವ ಅಥವಾ ಹೈಡ್ರೋಜನ್ ಬಿಡುಗಡೆ ಮಾಡುವ ಕ್ರಿಯೆ ಉತ್ಕರ್ಷಣ. ಪ್ರತಿವರ್ತಕ ಆಕ್ಸಿಜನ್ ಬಿಡುಗಡೆ ಮಾಡುವ ಅಥವಾ ಹೈಡ್ರೋಜನ್ ಬಳಸಿಕೊಳ್ಳುವ ಕ್ರಿಯೆ ಅಪಕರ್ಷಣ. ಉತ್ಕರ್ಷಣ ಕ್ರಿಯೆಗೆ ಒಂದು ಉದಾಹರಣೆ 2Cu + O2 ಇಟ್ ಗಿವ್ಸ್ ಟು 2Cu. ಅಪಕರ್ಷಣಕ್ಕೆ CuO + H2 ಇಟ್ ಗಿವ್ಸ್ ಟು Cu + H2O. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳು, ಲವಣಗಳು ಪಾಠಕ್ಕೆ ಬಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲದ ವ್ಯತ್ಯಾಸಗಳನ್ನು ಕೂಡ ನಿಮಗೆ ಕೇಳ್ತಾರೆ. ಆಮ್ಲದ
ಪಿ ಎಚ್ ಮೌಲ್ಯ 0 to 7 ಇರ್ತದೆ. ಪ್ರತ್ಯಾಮ್ಲದ್ದು 7ರಿಂದ 14 ಇರ್ತದೆ. ಆಮ್ಲ ಹುಳಿ ರುಚಿ, ಪ್ರತ್ಯಾಮ್ಲ ಕಹಿ ರುಚಿ. ಆಮ್ಲ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತದೆ. ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಪರಿವರ್ತನೆಯನ್ನು ಮಾಡ್ತದೆ. ಇನ್ನು ಇದು 1 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಯಾವ ನೈಸರ್ಗಿಕ ಆಕಾರ ಆಮ್ಲ ಇದೆ ಅದು ಇಂಪಾರ್ಟೆಂಟ್. ವಿನೆಗರ್ನಲ್ಲಿ ಅಸಿಟಿಕ್ ಅದ, ಕಿತ್ತಳೆ ಲಿಂಬೆದಲ್ಲಿ ಸಿಟ್ರಿಕ್, ಇರುವೆ ಕಡಿತಕ್ಕೆ ಕಾರಣ ಮೆಥನಾಯಿಕ್ ಆಮ್ಲ. ಹುಣಸೆ ಹಣ್ಣಿನಲ್ಲಿರೋದು ಟಾರ್ಟರಿಕ್, ಟೊಮೆಟೊದಲ್ಲಿರೋದು ಆಕ್ಸಾಲಿಕ್, ಮೊಸರಿನಲ್ಲಿ ಲ್ಯಾಕ್ಟಿಕ್. ಇನ್ನು ಪ್ರತ್ಯಾಮ್ಲ ಅದರ ಹೆಸರು ನೋಡಿ, ಕಾಸ್ಟಿಕ್ ಸೋಡಾ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಸುಣ್ಣದ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸಾಮ್ಯ ಪ್ರತ್ಯಾಮ್ಲ ಯಾವುದು ಮೆಗ್ನೀಸಿಯಂ ಹೈಡ್ರಾಕ್ಸೈಡ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಇದರಲ್ಲಿ ನಿಮಗೆ 1 ಅಥವಾ 2 ಇಂಪಾರ್ಟೆಂಟಾಗಿ ಬಂದೇ ಬರ್ತದೆ. ಇದು ನೀವು ಚೆನ್ನಾಗಿ ಬಹೆಟ್ ಮಾಡಿ ಮತ್ತು ಬರ್ಕೊಡ್ರಿ. ನೋಡಿ, ಅಡುಗೆ ಉಪ್ಪಿನ ಹೆಸರು ಸೋಡಿಯಂ ಕ್ಲೋರೈಡ್, ಸೂತ್ರ NaCl. ಅದನ್ನು ಹೇಗೆ ತಯಾರಿಸ್ತಾರೆ? ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ದಿಂದ. ಓಕೆ, ಇದನ್ನೆಲ್ಲ ಉಪಯೋಗಿಸ್ತಾರೆ ಕೈಗಾರಿಕೆಗಳಲ್ಲಿ, ರಾಸಾಯನಿಕ ತಯಾರಿಕೆಗೆ, ಆಹಾರದ ಸಿದ್ಧತೆಗೆ. ಅದೇ ಥರ ಅಡುಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3. ಇದನ್ನು ಸೋಡಿಯಂ ಕ್ಲೋರೈಡ್ ದ್ರಾವಣ ಅಮೋನಿಯಂ ಮತ್ತು ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ ಅಡುಗೆ ಸೋಡಾ ಬರ್ತದೆ. ಇದನ್ನು ಬೇಕಿಂಗ್ ಪೌಡರ್ ತಯಾರಿಕೆಗೆ, ಆಮ್ಲಶಾಮಕವಾಗಿ, ಅಗ್ನಿಶಾಮಕವಾಗಿ, ಸೋಡಾ ವಾಟರ್ ತಯಾರಿಕೆಯಲ್ಲಿ ಬಳಸ್ತೀವಿ. ಇನ್ನು ವಾಷಿಂಗ್ ಸೋಡಾದ ಹೆಸರು ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂದಿದ್ದಾರೆ. Na2CO3.10H2 ಅಂತ ಇದೆ. ಸೊ ತಯಾರಿಕೆಯಲ್ಲಿ ನೀರಿನಲ್ಲಿ ಸೋಡಿಯಂ ಕಾರ್ಬೋನೇಟ್ನ ಪುನಃ ಸ್ಫಟಿಕೀಕರಣದಿಂದ ವಾಷಿಂಗ್ ಸೋಡಾ ಬರ್ತದೆ. ಇದನ್ನು ಗಾಜು, ಸಾಬೂನು, ಕಾಗದಗಳ ಕಾರ್ಖಾನಿಕೆ, ಗೃಹ ಬಳಕೆಯ ಶುಚಿಕಾರಕ, ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸ್ತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಚಲವೆ ಪುಡಿ. ಅದನ್ನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತೀವಿ, CaOCl2. ಅದನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಶುಷ್ಕ ಅರಳಿದ ಸುಣ್ಣಕ್ಕೆ ಕ್ಲೋರಿನ್ ಅನಿಲ ಹಾಯಿಸಿ ಚಲವೆ ಪುಡಿ ಮಾಡ್ತಾರೆ. ಅದನ್ನು CaOH2+Cl2 ಇಟ್ ಗಿವ್ಸ್ ಟು CaOCl2+H2O. ಈ ಚಲವೆ ಪುಡಿಯ ಉಪಯೋಗ ಹತ್ತಿ, ಬಟ್ಟೆ, ಕಾಗದ, ನಾರನ್ನು ಚಲವೆ ಮಾಡಲು, ನೀರಿನ ಶುದ್ಧೀಕರಣ, ಸೋಂಕು ನಿವಾರಕ, ಕ್ಲೋರೋಫಾರ್ಮ್ ತಯಾರಿಕೆ, ಉತ್ಕರ್ಷಣಕಾರಿಯಾಗಿ ಬಳಸ್ತೀವಿ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ POPಗೆ ಏನಂತಾರೆ? ಕ್ಯಾಲ್ಸಿಯಂ ಸಲ್ಫೇಟ್ ಸೆಮಿಹೈಡ್ರೇಟ್, CaSO4.12H2O. ಅದನ್ನು ಜಿಪ್ಸಮ್ ಲವಣವನ್ನು 373 ಕೆಲ್ವಿನ್ನಲ್ಲಿ ಕಾಯಿಸಿದಾಗ ಶುಷ್ಕಗೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗ್ತದೆ. ಅದನ್ನು CaSO4.2H2O ಇಟ್ ಗಿವ್ಸ್ ಟು CaSO4.12H2O+12H2O. ಅದನ್ನು ಆಟಿಕೆಗಳು, ವಿಗ್ರಹಗಳು, ಮನೆಯ ಅಲಂಕಾರಿಕವಾಗಿ, ಮುರಿದ ಮೂಳೆ ಮತ್ತು ಹಲ್ಲಿನ ಚಿಕಿತ್ಸೆಯಲ್ಲಿ, ಬೆಂಕಿಯಿಂದ ಸುಡದಿರೋ ವಸ್ತುಗಳ ತಯಾರಿಕೆಗೆ ಬಳಸ್ತಾರೆ. ಇನ್ನು ಕಾಸ್ಟಿಕ್ ಸೋಡಾ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಅದನ್ನು NaOH ಅಂತೀವಿ. ಈ ಸೋಡಿಯಂ ಕ್ಲೋರೈಡ್ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಕಾಸ್ಟಿಕ್ ಸೋಡಾ ಸಿಗ್ತದೆ. ಇದನ್ನೇ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. 2NaCl+2H2O ಇಟ್ ಗಿವ್ಸ್ ಟು NaOH+Cl2+2H2. ಸೊ NaOH ಅಂದರೆ ಸಾಬೂನು, ಮಾರ್ಜಕ, ಕೃತಕ ನೂಲು, ಕಾಗದ ಮತ್ತು ಅಲ್ಯೂಮಿನಿಯಂ ತಯಾರಿಕೆಗೆ ಬಳಸ್ತೀವಿ. Cl2 ಅಂದರೆ ನೀರಿನ ಶುದ್ಧೀಕರಣ, PVC, CFC, ಈಜುಕೊಳ, ಕೀಟನಾಶಕ ತಯಾರಿಕೆಗೆ. ಇನ್ನು H2 ಅಂದರೆ ಇಂಧನ, ಕೃತಕ ಬೆನೆ, ರಸಗೊಬ್ಬರ ಮತ್ತು ಅಮೋನಿಯಂ ತಯಾರಿಕೆಗೆ ಬಳಕೆ ಮಾಡ್ತಾರೆ. ಇನ್ನು ತಟಸ್ಥೀಕರಣ ಕ್ರಿಯೆ ಅಂದರೆ ನೆನಪಿಟ್ಕೊಡ್ರಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದೇ ತಟಸ್ಥೀಕರಣ ಕ್ರಿಯೆ. NaOH+6HCl ಇಟ್ ಗಿವ್ಸ್ ಟು NaCl+H2O. ಇನ್ನು ಉಭಯಧರ್ಮಿ ಆಕ್ಸೈಡ್ ಅಂದರೆ ಏನು ನೆನಪಿಟ್ಕೊಡ್ರಿ, ಈ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ವರ್ತಿಸಿ ಲವಣ ಮತ್ತು ನೀರು ಬಿಡುಗಡೆ ಮಾಡೋದಕ್ಕೆ ಉಭಯಧರ್ಮಿ ಆಕ್ಸೈಡ್ ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಇನ್ನು pH ಸ್ಕೇಲ್ ನಿಮಗೆ ಗೊತ್ತಿರಬೇಕು. ನಮ್ಮ ದೇಹದ pH 7ರಿಂದ 7.8 ಅದ. ದ್ರಾವಣದಲ್ಲಿ ಹೈಡ್ರೋಜನ್ಗಳ ಅಯಾನುಗಳ ಸಾರಥಿ H+ ಅಯಾನುಗಳ ಸಾರಥಿ ಹೆಚ್ಚಾದಂತೆ pH ಕಡಿಮೆ, OH- ಅಯಾನುಗಳ ಸಾರಥಿ ಹೆಚ್ಚಾದಂತೆ pH ಸಹ ಹೆಚ್ಚಾಗ್ತದೆ. ಇನ್ನು ಸ್ವಲ್ಪ ಇದು ಇಂಪಾರ್ಟೆಂಟ್ ಇದೆ. ಆಮ್ಲಮಳೆ, ಜಠರ ಮತ್ತು ಹಲ್ಲಿನ ಸವೆತ, ಇದು ಇಂಪಾರ್ಟೆಂಟ್ ನೋಡಿ. ಆಮ್ಲಮಳೆ pH ವ್ಯಾಲ್ಯೂ 5.6ಕ್ಕಿಂತ ಕಡಿಮೆ. ಅದರ ಪರಿಣಾಮ ಜಲಚರಗಳ ಉಳಿವು ದುಸ್ತರ, ಸ್ಮಾರಕಗಳ ಹಾಳಾಗ್ತವೆ. ಪರಿಹಾರ ವಾಯು ಮಾಲಿನ್ಯ ಆಗದಂತೆ ತಡೆಗಟ್ಟಬೇಕು. ಇನ್ನು ಜಠರದ pH ಮೌಲ್ಯ 1.2ಕ್ಕಿಂತ ಕಡಿಮೆ. ಆಮೇಲೆ ಅಜೀರ್ಣತೆಯಾದಾಗ ಅಧಿಕ ಆಮ್ಲದ ಉತ್ಪತ್ತಿಯಿಂದ ಜಠರ ನೋವು ಮತ್ತು ಉರಿತ. ಸೊ ಆಮ್ಲ ತಟಸ್ಥೀಕರಣ ಮಾಡಲಿಕ್ಕೆ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ನಂಥ ಸೌಮ್ಯ ಪ್ರತ್ಯಾಮ್ಲವನ್ನು ಬಳಸ್ತೀವಿ. ಇನ್ನು ಹಲ್ಲಿನ ಸವೆತ, ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆ. ಪರಿಣಾಮ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ, ಹಲ್ಲಿನ ಎನಾಮಲ್ ಸವೆತ. ಇನ್ನು ಪ್ರತ್ಯಾಮ್ಲ ಟೂತ್ಪೇಸ್ಟ್ಗಳನ್ನು ಬಳಸಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥೀಕರಣವನ್ನು ಮಾಡಬೇಕು. ಇನ್ನು ಲೋಹ ಮತ್ತು ಅಲೋಹಗಳ ವ್ಯತ್ಯಾಸ ನೋಡ್ಕೊಡ್ರಿ, ಅದು ಇಂಪಾರ್ಟೆಂಟ್ ಅದ. ಅಯಾನಿಕ್ ಮತ್ತು ಸಹವೆಲೆನ್ಸಿಯ ಸಂಯುಕ್ತಗಳು ಸಹಿತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಲೋಹಗಳ ಕ್ರಿಯಾಶೀಲತೆ ಸರಣಿ, ಇಲ್ಲಿಂದ ಅಪ್ಲೈಡ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು, ಇದು ಇಂಪಾರ್ಟೆಂಟ್ ಇದೆ. ಕಾಸುವಿಕೆ, ಹುರುವಿಕೆ. ಕಾಸುವಿಕೆ ಅಂದರೆ ಕಾರ್ಬೋನೇಟ್ ಅದುರುಗಳನ್ನು ಆಕ್ಸೈಡ್ಗಳಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸುವುದು ಕಾಸುವಿಕೆ. ಫಾರ್ ಎಕ್ಸಾಂಪಲ್ ZnCO3 ಇಟ್ ಗಿವ್ಸ್ ಟು ZnO+CO2. ಇನ್ನು ಹುರುವಿಕೆ, ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ಗಳಾಗಿ ಪರಿವರ್ತಿಸಲು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸುವ ಪ್ರಕ್ರಿಯೆ ಹುರುವಿಕೆ. ಸೊ 2 ZnS+3O2 ಇಟ್ ಗಿವ್ಸ್ ಟು 2 ZnO+2SO2 ಅಂತ ಬರ್ತದೆ.
ಇನ್ನು ಮಿಶ್ರ ಲೋಹ ಅಂದರೆ ಏನು? ಲೋಹಗಳ ಅಥವಾ ಲೋಹಗಳ ಸಮಾಂಗಿ ಮಿಶ್ರಣ. ಇನ್ನು ಲೋಹ ಮತ್ತು ಗಾಳಿ ಇವುಗಳೆಲ್ಲ ಗುಣಗಳಿದ್ದಾವೆ. ಸೊ ಇದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ, ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ನಾನು ನಿಮಗೆ ಡೈರೆಕ್ಟಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬರ್ತೀನಿ. ಓಕೆ, ಅಲ್ಕೇನ್ ಇದೆ, ಸಾಮಾನ್ಯ ಸೂತ್ರಗಳನ್ನು ನೋಡ್ಕೊಡ್ರಿ. ಸೊ ಮೀಥೇನ್ CH4 ಇದೆ, ಅದರ ರಚನಾ ಸೂತ್ರ. ಆಮೇಲೆ ಈಥೇನ್ದು C2H4 ಅದರದ್ದು ಸೂತ್ರ. ಪ್ರೋಫೇನ್ದು C3H8 ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆನಾ, ಇದು ನಿಮಗೆ ಬರಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ದ್ವಿಬಂಧ ತ್ರಿಬಂಧ ಇದ್ದಾವೆ. ಸೊ ಓಕೆ, ಈಥಿನ್ದು C2H4 ಅದ, ಪ್ರೋಫಿನ್ದು C3H6 ಅದ, ಬ್ಯೂಟೇನ್ದು C4H8 ಅದ. ಇದರಲ್ಲಿನೇ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಈಥೈನ್ದು C2H2, ಪ್ರೋಫೈನ್ದು C3H4, ಬ್ಯೂಟೈನ್ದು C4H4 ಅಂತ ಬರ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನಿಮ್ಮ ಎಕ್ಸಾಮ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲ ಇದ್ದಾವೆ. ಸೈಕ್ಲೋಹೆಕ್ಸೈನ್ನ C6H12 ಅದರ ರಚನಾ ಸೂತ್ರ ನೋಡಿ. ಬೆಂಜಿನ್ದು C6H6 ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆನಾ. ಇನ್ನು ಎಲೆಕ್ಟ್ರಾನ್ ಚುಕ್ಕಿ ರಚನೆಗಳಲ್ಲಿ ನಿಮಗೆ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಮೀಥೇನ್, ಈಥೀನ್. ಸೊ ಇಲ್ಲಿಂದ ಭಾಳ ಸರಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಇದನ್ನು ಎಲೆಕ್ಟ್ರಾನ್ ಚುಕ್ಕಿ ರಚನೆ ನೋಡ್ಕೊಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಓಕೆನಾ. ಸೊ ಕ್ಲೋರೋಫೋನೊಂದು, ಬ್ರೋಮೋನೋಫೋಪೇನ್, ಪ್ರೊಪೆನಾಲ್, ಪ್ರೊಪೆನ್ಯಾಲ್, ಪ್ರೊಪೆನೋನ್ ಇದೆಲ್ಲ ಏನೇನಿದಾವಲ್ಲ ಅವು ಇಂಪಾರ್ಟೆಂಟ್, ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗಲೇಬೇಕಾಗ್ತದೆ. ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ ಯಾವಪ್ಪ ಅಂದ್ರೆ ಅನುರೂಪ ಶ್ರೇಣಿಗಳು, ಕೆಟನೀಕರಣ, ಸಮಾಂಗತೆ, ಕ್ರಿಯಾ ಗುಂಪು ಇವೆಲ್ಲ ಡೆಫಿನೇಷನ್ಸ್ಗಳನ್ನ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಆಮೇಲೆ ನಿಮಗೆ ಹೇಳಿದ್ದೀನಿ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ನ ಅಯಾನಿಕ್ ಬಂಧ ಇದು ಇದೆ. ಸೊ ಅದು ಇಂಪಾರ್ಟೆಂಟು. ಇನ್ನು ಕಾರ್ಬನ್ ಪರಮಾಣು C4- ಅನ್ ಅಯಾನ್ C4H+ ಕ್ಯಾಟಿಯಾನ್ ಉಂಟು ಮಾಡೋದಿಲ್ಲ, ಏಕೆ? ಅಪ್ಲೈಡ್ ಕ್ವಶನ್ಸ್ ಇದ್ದಾವೆ. ಕಾರಣ ಕೊಡಿನೂ ಕೂಡ ನೋಡಿ, ಭಾಳ ಸಲ ಕೇಳಿದ್ದಾರೆ. ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಅವಾಹಕಗಳು, ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಾಹಕ. ಇನ್ನು ಚಿನ್ನ ಆಭರಣಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಬೆಳ್ಳಿ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗ್ತದೆ. ಇನ್ನು ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣದೊಳಗೆ ನೈಟ್ರೋಜನ್ ಅನಿಲ ಏಕೆ ಹಾಯಿಸ್ತಾರೆ ಅಂತ ಕೇಳಿದ್ದಾರೆ. ಇನ್ನು ಪ್ರಕ್ಷೇಪಣ ಕ್ರಿಯೆ ಇದೆ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆ, ತಟಸ್ಥೀಕರಣ ಕ್ರಿಯೆಯ ಅನ್ವಯಗಳು. ಇಷ್ಟೆಲ್ಲ ಏನಪ್ಪ ಅಂದರೆ ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ತೋರಿಸಿದ್ದೀನಿ. ಅದನ್ನು ಚೆನ್ನಾಗಿ ಓದಿ ಪ್ರಿಪೇರ್ ಮಾಡ್ತಕ್ಕಂಥ ಕೆಲಸ ನಿಮ್ಮದು. ಬಯಾಲಜಿಯಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.